ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿಗೂ ಬೋಗಿ ಹಬ್ಬದ ಶುಭಾಶಯಗಳು. ದಿ ನರಿಷ್ಡ್ ಮಾಮ್ ಚಾಲೆಂಜ್ ಡೇ 12. ಬೋಗಿ ಹಬ್ಬ ಅನ್ನೋದು ಸಂಕ್ರಾಂತಿ ಹಬ್ಬದ ಸಾಲಿನಲ್ಲಿ ಬರುವಂಥ ಮೊದಲನೇ ಹಬ್ಬ. ಇದು ಕೇವಲ ಒಂದು ದಿನದ ಆಚರಣೆ ಆಗಿರಲ್ಲ, ಬದಲಿಗೆ ಹಳೇದನ್ನೆಲ್ಲ ಮರೆತು ಹೊಸತನನ ಸ್ವಾಗತಿಸೋ ಅಂಥ ಒಂದು ಸುಂದರವಾಗಿರುವಂಥ ಸಂದೇಶನ ಒತ್ತು ತರುವಂಥ ಹಬ್ಬ ಇದು. ಬೋಗಿ ಅಂದರೆ ಹಳೇದನ್ನು ತ್ಯಜಿಸ್ಬಿಟ್ಟು ಹೊಸದನ್ನು ಪಡೆಯೋದು ಅಂತ ಅರ್ಥ. ಜನರು ನಮ್ಮ ಮನೇಲಿರೋವಂಥ ಹಳೇದು ಮತ್ತು ಬೇಡವಾಗಿರೋ ಅಂಥ ವಸ್ತುಗಳನ್ನ ಬೆಂಕಿಗೆ ಹಾಕಿಬಿಟ್ಟು ಸುಡ್ತಾರೆ. ಇದು ಕೇವಲ ವಸ್ತುಗಳನ್ನ ಸುಡೋದಲ್ಲ, ಬದಲಿಗೆ ನಮ್ಮ ಮನಸ್ಸಲ್ಲಿರುವಂಥ ಕೆಟ್ಟ ಆಲೋಚನೆಗಳು, ಕೆಟ್ಟ ಗುಣಗಳು, ದ್ವೇಷ ಮತ್ತು ನೆಗೆಟಿವ್ ಎನರ್ಜಿನ ಸುಟ್ಟಾಕಿ ನಮ್ಮ ಮನಸ್ಸುಗಳನ್ನ ಕೂಡ ಶುದ್ಧಗೊಳಿಸೋವಂಥ ಸಂಕೇತ ಅಂತ ಹೇಳ್ಬೋದು. ಇನ್ನು ಬೋಗಿ ಹಬ್ಬದ ದಿವಸ ವಿಶೇಷವಾಗಿ ಸುಮಾರು ಜನ ಇನ್ಕ್ಲೂಡಿಂಗ್ ರೈತರು ಇಂದ್ರದೇವನ್ನ ಪೂಜೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಉತ್ತಮವಾಗಿ ಮಳೆ ಆಗಬೇಕು, ಬೆಳೆ ಬಂದು ಸಮೃದ್ಧಿಯಾಗಿ ಆಗಬೇಕು ಅಂತ. ರೈತರು ಚೆನ್ನಾಗಿದ್ದರೆ ತಾನೇ ನಾವು ಚೆನ್ನಾಗಿರೋದಕ್ಕಾಗತ್ತೆ. ಮಳೆ ಬೆಳೆ ಚೆನ್ನಾಗಾಯಿತು ಅಂತ ಹೇಳಿದ್ರೆ ಅವರು ಹ್ಯಾಪಿಯಾಗಿರ್ತಾರೆ. ಸೊ ಒಳ್ಳೆ ಮಳೆ ಬೆಳೆ ಆಯಿತು ಅಂತ ಹೇಳಿದ್ರೆ ನಮಗೂ ಕೂಡ ಕೈಗೆಟ್ಕೋ ರೀತಿಯಲ್ಲಿ ಎಲ್ಲ ರೀತಿಯಾಗಿರುವಂಥ ತರಕಾರಿಗಳು ಮತ್ತು ನಾವು ತಿನ್ನೋವಂಥ ಎಲ್ಲ ಸಕಲ ಧಾನ್ಯಗಳೂ ನಮಗೆ ಸಿಗುತ್ತೆ. ಸೊ ಅವ್ರಿಗೋಸ್ಕರ ನಾವು ಕೂಡ ಬೇಡ್ಕೊಳ್ಬೇಕು. ಸೋಲ್ಜರ್ಸು ಮತ್ತು ರೈತರುಗಳೇ ನಮ್ಮ ಜೀವನದ ಬೆನ್ನೆಲುಬು ಅಂತ ಹೇಳ್ಬೋದು. ಅವರೇ ರಿಯಲ್ ಹೀರೋಸು. ಮೂವಿಯಲ್ಲೆಲ್ಲ ನೋಡ್ತೀವಲ್ಲ ನಾವು, ಅವ್ರ್ಯಾರೋ ನಿಜವಾದ ಹೀರೋಸ್ ಅಲ್ಲ. ಸೋಲ್ಜರ್ಸು ಮತ್ತು ಫಾರ್ಮರ್ಸೇ ನಮ್ಮ ದೇಶನ ಕಟ್ಟೋ ಅಂಥವ್ರು. ನಮ್ಮ ಹತ್ರ ಎಷ್ಟೇ ಕೋಟಿ ದುಡ್ಡಿದ್ರೂ ಸಹ ರೈತರು ಯಾರೂ ಬೆಳೆಯೋದೇ ಇಲ್ಲ ಅಂತ ಹೇಳಿದ್ರೆ ತಟ್ಟೆಲಿ ನಾವು ದುಡ್ಡು ಹಾಕೊಂಡು ತಿನ್ನೋದಕ್ಕಾಗೋದಿಲ್ಲ. ಇನ್ನು ಹಳ್ಳಿಗಳ ಕಡೆ ರೈತರು ತಾವು ಬಳಸೋ ಅಂಥ ನೇಗಿಲು ಮತ್ತು ಅಗ್ರಿಕಲ್ಚರಲ್ ಇನ್ಸ್ಟ್ರೂಮೆಂಟ್ಸ್ ಏನೇನಿದೆ ಅಲ್ವಾ, ಅದನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತಾರೆ. ಇನ್ನು ಭೂಮಿ ತಾಯಿ ನೀಡಿರೋ ಅಂಥ ಸಮೃದ್ಧಿ ಅಂದರೆ ಸುಗ್ಗಿಗೋಸ್ಕರ ಎಲ್ಲ ಬೆಳೆದಿರೋ ಬೆಳೆನ ಒಂದು ಕಡೆ ಗುಡ್ಡೆ ಹಾಕಿ ಆ ದಿನ ದೇವ್ರಿಗೆ ಕೃತಜ್ಞತೆ ಸಲ್ಲಿಸ್ಬಿಟ್ಟು ಪೂಜೆ ಮಾಡ್ತಾರೆ. ಅದೆಲ್ಲ ನೋಡೋದಕ್ಕೆ ಕಣ್ಣಿಗೇನೆ ಹಬ್ಬ. ಆ ರೀತಿ ಒಂದು ದಿವಸ ನಾನು ನೋಡಬೇಕು ಅಂತ ಆಸೆ, ಯಾವತ್ತೂ ಲೈವಾಗಿ ನೋಡಲೇ ಇಲ್ಲ. ಇನ್ನೂ ಸುಮಾರು ಜನ ಈ ಹಬ್ಬಕ್ಕೆ ಕೂಡ ಎಣ್ಣೆ ಹಚ್ಚಿ ಸ್ನಾನ ಮಾಡುವಂಥ ಅಭ್ಯಾಸ ಸಂಪ್ರದಾಯ ಇಟ್ಕೊಂಡಿರ್ತಾರೆ. ಯಾಕೆಂದರೆ ಇದು ಚಳಿಗಾಲದಲ್ಲಿ ಕೊನೆಯದಾಗಿರೋವಂಥ ದಿನಗಳಲ್ಲ. ನಮ್ಮ ದೇಹದ ಆರೋಗ್ಯನ ಹೆಚ್ಚಿಸೋದಕ್ಕೆ ಮತ್ತು ಮನಸ್ಸಿನ ಚೈತನ್ಯನ ಜಾಸ್ತಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಬಟ್ ಆದರೆ ನಾವು ಯುಗಾದಿ ಹಬ್ಬಕ್ಕೆ ಮಾಡ್ತೀವಿ. ಮತ್ತು ಇನ್ನೂ ತುಂಬ ಜನ ಕರ್ನಾಟಕ ಮತ್ತು ಆಂಧ್ರ ಕಡೆದವರೆಲ್ಲನೂ ಮಕ್ಕಳಿಗೆ ಫಲ ಎರೆಯೋ ಶಾಸ್ತ್ರ ಮಾಡ್ತಾರೆ. ಈ ಹಬ್ಬದಲ್ಲಿ ಅಟ್ರಾಕ್ಷನ್ ಏನು ಅಂತ ಹೇಳಿದ್ರೆ ಮಗು ಮೇಲಿರುವಂಥ ಕೆಟ್ಟ ದೃಷ್ಟಿನ ತೆಗೆಯೋದಕ್ಕೆ, ಮಕ್ಕಳ ಆಯುಷು ಮತ್ತು ಸಮೃದ್ಧಿನ ಹೆಚ್ಚೋದಕ್ಕೋಸ್ಕರ ಈ ಫಲ ಎರೆಯೋ ಶಾಸ್ತ್ರನ ಮಾಡ್ತಾರೆ. ಇವತ್ತು ಸಂಜೆ ನಮ್ಮ ಪುಟಾಣಿಗೆ ಕೂಡ ಫಲ ಎರೆಯೋ ಶಾಸ್ತ್ರ ಮಾಡಬೇಕು. ಇವತ್ತು ನನ್ನ ಡೇ ಸ್ಟಾರ್ಟ್ ಆಗಿದ್ದು 6:30ಗೆ. ಸೊ ಬೆಳಗ್ಗೆ ಎದ್ದು ಕೆಳಗಡೆ ಬರೋಷ್ಟೊತ್ತಿಗೆ ಅಮ್ಮ ರೂಮ್ ಎಲ್ಲನೂ ಡಿಕ್ಲಟರಿಂಗ್ ಮಾಡ್ತಾಯಿದ್ರು. ಎಲ್ಲ ವಸ್ತುಗಳು ಏನೇನು ಬೇಡವೋ ಅದೆಲ್ಲ ಮನೇಲಿ ಹರಡಾಕಿ ಬಿಸಾಡಿದ್ರು. ಆಮೇಲೆ ಅವ್ರ ರೂಮ್ನೆಲ್ಲನೂ ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೋತಾಯಿದ್ರು. ಸೊ ನಾನು ಸ್ವಲ್ಪ ಹೆಲ್ಪ್ ಮಾಡಿ ಕೊಟ್ಟೆ. ಆ ಮಂಚನ ಪುಷ್ ಮಾಡೋದಕ್ಕೆ ಚೆನ್ನಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಆಮೇಲೆ ಇವತ್ತು ಒಂದು ಪೊಂಗಲ್ದು ರಂಗೋಲಿ ಕೂಡ ಹಾಕಿಬಿಟ್ಟು ವಾಕಿಗೆ ಹೋಗೋಣ ಅಂತ ಬರ್ತಿದ್ದೆ. ನಮ್ಮ ಪುಟಾಣಿ ಬೇಗನೆ ಎದ್ದುಬಿಟ್ಟಿದ್ದ. ಅವನ್ನ ಕರ್ಕೊಂಡು ನಮ್ಮ ಮನೆಯವ್ರು ಹೊರಗಡೆ ಹೋಗಿದ್ರು. ಸೊ ಮಧ್ಯದಲ್ಲಿ ಅವ್ರು ಸಿಕ್ಕಿದ್ರಲ್ವ, ಸೊ ಅವ್ರ ಜೊತೆಲೇ ವಾಕಿಂಗ್ ಬಂದ್ವಿ. ಸೊ ಮನೆ ಹಿಂದ್ಗಡೆನೇ ಒಂದು ಲೇಕ್ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲಿ ಡಕ್ಸ್ ಎಲ್ಲನೂ ಎಷ್ಟು ಚೆನ್ನಾಗಿ ಮರಿ ಹಾಕಿತ್ತು, ಅದನ್ನೆಲ್ಲ ನೋಡ್ಕೊತಾ ಬಂದ್ವಿ. ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಮನೆಯವ್ರ ಜೊತೆ ಮತ್ತು ಮಗು ಜೊತೆ ವಾಕಿಂಗ್ ಹೋದಾಗ. ಬರ್ಡ್ಸು, ಆ ನೇಚರ್ ಎಲ್ಲ ನೋಡೋದಕ್ಕೆ. ಆಮೇಲೆ ಈಗಿನ ಸನ್ರೈಸು ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಬೆಳಗಿನ ಜಾವ ಹೋದರೆ ಒಂಥರ ಚಳಿ ಚಳಿ ಮತ್ತು ಬಿಸಿಲು. ಇನ್ನು ಇವತ್ತು ಹಬ್ಬ ಆಗಿದ್ರೂ ಸಹ ನರಿಷ್ಡ್ ಮಾಮ್ ಚಾಲೆಂಜ್ ಅಲ್ವಾ, ಸೊ ಡೇ 12 ಮಿಸ್ ಮಾಡಬಾರ್ದು ಅಂತ ಹೇಳಿ ವಾಕಿಂಗಿಗೆ ಹೋದೆ. ಕನ್ಸಿಸ್ಟೆನ್ಸಿ ಈಸ್ ಅ ಕೀ ಅಲ್ವಾ. ಸೊ ಮಿಸ್ ಮಾಡಲಿಲ್ಲ ಇವತ್ತು. ನೋಡೋಣ, ಇನ್ನೂ ಹಬ್ಬದ್ದು ಇದರಲ್ಲಿ ಬೇರೆ ಏನೂ ಮಿಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನೂ ಜ್ಯೂಸಸ್ ಏನೂ ಮಾಡ್ಕೊಳ್ಳಲಿಲ್ಲ. ಸೊ ಏನಿದೆ ಪ್ರೋಟೀನ್ ಪೌಡರ್ ಇದೆ, ಅದನ್ನೇ ತೊಗೊಂಡು ಹಾಲನ್ನ ಕುಡ್ಕೊಂಡೆ. ನಮ್ಮ ಮನೆಯಲ್ಲಿ ವರ್ಷಕ್ಕೆ ಬೇಕಾಗೋ ಅಂಥ ಅರಿಶಿನ ಪುಡಿನ ನಾವೇ ರೆಡಿ ಮಾಡಿಕೊಂಡು ಇಟ್ಕೊಂಡಿರ್ತೀವಿ.
ಯಾವಾಗಲೂ ಅಷ್ಟೇ ಇದು ಅರಿಶಿನ ಪುಡಿನ ಮಿಷಿನ್ಗೆ ಹಾಕ್ಕೊಂಡು ಬರೋದಕ್ಕೆ ಹೋದಾಗ ಮನೇಲಿ ಏನಾದರೂ ಮದುವೆನ ಇಲ್ಲ ಫಂಕ್ಷನ ಅಂತ ಕೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಹೊರ್ಗಡೆಯಿಂದ ಯಾವುದೇ ರೀತಿಯಾಗಿರೋಂಥ ಅರಿಶಿನದ ಪೌಡರ್ ಆಗಿರಲಿ ಏನೇ ಮಸಾಲೆಗಳು ಅಷ್ಟೇ ಪ್ಯಾಕೆಟು ತರೋದಿಲ್ಲ. ಏನಾದರೂ ಮೋಸ್ಟ್ ರಿಕ್ವೈರ್ಡ್ ಇತ್ತು ಅಂತ ಹೇಳಿದ್ರೆ ಮಾಡೋಕ್ಕಾಗ್ದಿರೋ ಅಂಥ ಐಟಮ್ಸ್ನ ಮಾತ್ರ ತೊಗೊಂಬಂದು ಇಟ್ಕೋತೀವಿ. ಇನ್ನು ಬೀಯಿಂಗ್ ಇಂಡಿಯನ್ಸ್ ನಾವು ಎಲ್ಲ ಅಡುಗೆಲೂ ತಪ್ಪದೆ ಅರಿಶಿನ ಪುಡಿನ ಯೂಸ್ ಮಾಡ್ತೀವಿ. ಸೊ ಡೆಫಿನೆಟ್ಲಿ ಅರಿಶಿನ ಪುಡಿ ಬೇಕೇ ಬೇಕಾಗತ್ತೆ. ಅದು ಹೋಮ್ ಮೇಡ್ ಇದೆ, ಯಾವುದೇ ರೀತಿಯಾಗಿರೋಂಥ ಅಡಲ್ಟ್ರೇಷನ್ ಇಲ್ಲದೆ ಅಂತ ಹೇಳಿದ್ರೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ನಿಂದ ಯೂಸ್ ಮಾಡ್ಬೋದು. ಇನ್ನು ಹಬ್ಬ ಆಗಿದ್ದರಿಂದ ಮನೆ ಕಿಟಕಿಗಳು ಬಾಗಿಲು ಎಲ್ಲನೂ ಕ್ಲೀನ್ ಮಾಡೋವಂಥ ಕೆಲಸ ಇತ್ತು. ಸೊ ಅದನ್ನು ಮಾಡ್ಕೋತಾ ಇರೋವಾಗ ರೆಗ್ಯುಲರಾಗಿ ಹೂ ತಂದು ಕೊಡ್ತಾರಲ್ಲ ಅಂಕಲ್ ಅವ್ರು ಬಂದಿದ್ದರು. ಸಖತ್ ಫ್ರೆಶ್ ಆಗಿರೋವಂಥ ಹೂ ತಂದಿದ್ರು. ಈಗ ತಾನೇ ತೋಟದಿಂದ ಕೀಳಿಸ್ಕೊಂಡು ತಂದಿದ್ದು ಬೆಳಗ್ಗೆನೇ ಅಂತ. ಒಂದೊಂದು ಹೂವು ಅಷ್ಟೊಂದು ದಪ್ಪ ದಪ್ಪ ಇತ್ತು ಮತ್ತು ರೀಸನಬಲ್ ರೇಟಲ್ಲಿ ಹೂ ಸಿಕ್ತು ಅಲ್ವಾ, ಅದು ನೋಡಿ ತುಂಬಾ ಖುಷಿ ಆಯಿತು. 1 kg ಹೂ ತೊಗೊಂಡಿದ್ದೆ ಮೊನ್ನೆನೇ, ಮತ್ತೆ 2 ದಿವಸದಲ್ಲೇ ಇನ್ನೊಂದು kg ಹೂವು ಯಾಕೆ ತೊಗೋತಾ ಇದೆಯಾ ಅಂತ ನಮ್ಮಮ್ಮ ಬೈತಿದ್ರು. ಇರಲಿ ಬಿಡಿ ಮಮ್ಮಿ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ. ಯಾಕೆ ಅಂದರೆ ಹಬ್ಬದ ಟೈಮಲ್ಲಿ ಎಷ್ಟು ಹೂ ಇದ್ದರೂ ಸಾಕಾಗೋದಿಲ್ಲ ಅಲ್ವಾ. ಸೊ ಅದಕ್ಕೆ ತೊಗೊಂಡು ಬಂದು ಇಟ್ಕೊಂಡೆ. ಇನ್ನು ನಮ್ಮ ಪುಟಾಣಿಗೆ ಸ್ನಾನ ಮಾಡಿಸಿ ಅವ್ನು ಬಟ್ಟೆ ಹಾಕೋಷ್ಟೊತ್ತಿಗೆ ತಲೆ ಚಕ್ಕರೆ ಬಂದುಬಿಡುತ್ತೆ, ಅಷ್ಟು ಹಠ ಮಾಡ್ತಾನೆ. ಅವ್ರ ತಾತ ಮೊನ್ನೆನೇ ಹಬ್ಬಕ್ಕೆ ಅಂತ ಹೇಳಿ ಬಟ್ಟೆಗಳು ತಂದಿದ್ರು. ಮೇ ಬಿ ಅಪ್ಪನಿಗೆ ಸೈಜು ಗೊತ್ತಾಗಲಿಲ್ಲ ಅನಿಸುತ್ತೆ, ಓವರ್ ಸೈಜು ಟೀ ಶರ್ಟ್ಸ್ನ ತೊಗೊಂಬಂದ್ಬಿಟ್ಟಿದ್ದಾರೆ. ಅವ್ನು ಮುಳುಗೋಗೋ ಥರ ಇತ್ತು, ಬಟ್ ಸಖತ್ ಕ್ಯೂಟಾಗಿ ಕಾಣಿಸ್ತಿದ್ದ. ಅದನ್ನು ಇನ್ಶರ್ಟ್ ಮಾಡಿದ್ಮೇಲೆ ವಾವ್ ಸಖತ್ ಮುದ್ದಾಗಿದ್ದ. ಅವನಿಗೆ ಡ್ರೆಸ್ಅಪ್ ಮಾಡಿಬಿಟ್ಟು ಅದಾದಮೇಲೆ ಅವನಿಗೆ ಫೀಡ್ ಮಾಡಿಬಿಟ್ಟು ದೇವ್ರ ಪಾತ್ರೆ ಎಲ್ಲ ಇವತ್ತೇ ತೊಳೆದಿಟ್ಕೊಂಡ್ಬಿಟ್ರೆ ನಾಳೆ ಕೆಲಸ ಈಸಿ ಆಗುತ್ತೆ ಅಂತ ಹೇಳಿ ದೇವ್ರ ಸಾಮಾನ ತೊಳೆಯೋದಕ್ಕೆ ನಿಂತ್ಕೊಂಡ್ಬಿಟ್ಟೆ. ಹಬ್ಬದ ಟೈಮ್ಗಳಲ್ಲಿ ಕೆಲಸಗಳು ಮಾಡೋಕ್ಕೆ ನಿಂತ್ಕೊಂಡ್ರೆ ಟೈಮ್ ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟೊಂದು ಟೈಮ್ ಆಗೋಗ್ಬಿಟ್ಟಿತ್ತು, ಆಲ್ಮೋಸ್ಟ್ 10:30 ಆಗೋಗ್ಬಿಟ್ಟಿತ್ತು. ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಮ್ಮ ಪುಟಾಣಿ ಇನ್ನೂ ನಿದ್ದೆನೇ ಮಾಡಿರಲಿಲ್ಲ. ಅವ್ರ ಪಪ್ಪ ಸ್ನಾನಕ್ಕೆ ಹೋಗಿದ್ದರು. ಸೊ ಅದಕ್ಕೇ ನಾನು ಅವನ್ನ ಇಟ್ಕೊಂಡೆ ಪೂಜೆ ಮಾಡಿಕೊಂಡೆ. ಸ್ಟೆನ್ಸಿಲ್ಸು ನಾನು ಹೊಸ್ದಾಗಿ ತಗೊಂಡಿದ್ನಲ್ಲ, ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಪುಟಾಣಿ ರಂಗೋಲಿ ಸಹ ಹಾಕೋದಕ್ಕೆ. ಯಾವಾಗಲೂ ಅಷ್ಟೇ ಏನೇ ಇದ್ದರೂ ನಮ್ಮ ಕೈಯಲ್ಲಿ ಹಾಕೋವಂಥ ರಂಗೋಲಿನ ಮಿಸ್ ಮಾಡೋದೇ ಇಲ್ಲ ಅಲ್ವಾ. ದೇವ್ರ ಸಾಮಾನ ತೊಳೆದ ಮೇಲೆ ಅದು ದೀಪ ಹಚ್ಚಿ ನೋಡಿದ್ರೇ ಒಂಥರ ಸಂತೋಷ. ಇನ್ನು ಸಂಜೆಗೆ ಪಾಪುಗೆ ಫಲ ಎರಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಕೂಡಮ್ಮ ಅಣ್ಣವೇ ಇನ್ನೂ ಸ್ವಲ್ಪ ಆಫೀಸ್ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ. ನಮ್ಮ ಮನೆಯವರು ನಮ್ಮ ಭಾವನ ಫೋನ್ ಮಾಡಿದರು. ಆಗ ಗೊತ್ತಾಯಿತು ಪಾಪ ರಿತ್ವಿಕ್ಗೆ ಹುಷಾರಿಲ್ಲ ಅಂತ ಹೇಳಿ. ನಮ್ಮ ಅಕ್ಕನ ಮಗನಿಗೆ ಸರ್ಜರಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಕಾಲಲ್ಲಿ ಏನೋ ಒಂದು ಚೂರು ಪ್ರಾಬ್ಲಮ್ ಆಗಿತ್ತು ಅಂತ. ಬಟ್ ಅವನಿಗೆ ಪಾಪ ನೈಟೆಲ್ಲನೂ ನಿದ್ದೆ ಬರದೆ ತುಂಬಾ ಅವಾಂತರ ಆಗೋಗ್ಬಿಟ್ಟಿತ್ತು ಅಂತ ಹೇಳಿದ್ರು. ಅವನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾನೆ ಅಂತ ಹೇಳಿದ್ರು. ಅದನ್ನು ಕೇಳಿ ತುಂಬಾ ಬೇಜಾರಾಗೋಯಿತು. ಇನ್ನು ಅವನ್ನ ನೋಡ್ಕೊಂಬರೋಣ ಅಂತ ಸಂಜೆ ಹೊರಟ್ವಿ. ಮಧ್ಯಾಹ್ನ ಊಟ ಸರಿಯಾಗಿ ಮಾಡಿರಲಿಲ್ಲ, ತುಂಬಾ ಹಶ್ವಾಗ್ತಿತ್ತು. ಆನ್ ದ ವೇ ನಾವು ಕಾಲೇಜ್ ಓದ್ತಿದ್ವಲ್ಲ, 14 ವರ್ಷದ ಹಿಂದ್ಗಡೆ ನಾವು ತಿಂತಿದ್ದ ಚಾಟ್ಸ್ ಅಂಗಡಿ ನೆನಪಾಯಿತು. ಅದೇ ರೋಡಲ್ಲೇ ಆ ಸಿಗ್ನಲಲ್ಲೇ ನಿಂತಿದ್ವಿ. ಸರಿ ನಮ್ಮ ಮನೆಯವರು ಬಾರೆ ಒಂದು ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಕೇಳಿದ್ರು. ಇನ್ನು ನನಗೂ ಬೇರೆ ಹಶ್ವಾಗ್ತಿತ್ತು. ಸರಿ ಆವಾಗ ತಿಂದಿದ್ದು 14-15 ವರ್ಷದ ಹಿಂದ್ಗಡೆ ತಿನ್ನೋಣ ಅಂತ ಹೇಳಿ ಆ ಶಾಪ್ ಹತ್ರ ನಿಲ್ಲಿಸಿದ್ವಿ. ನಮ್ಮ ಕಾಲೇಜ್ ಟೈಮಲ್ಲಿ ತಿಂತಿದ್ದು ನೆನಪೆಲ್ಲ ಮೆಲ್ಕು ಹಾಕ್ಕೊಂಡ್ವಿ. ಸೀರಿಯಸ್ಲಿ ಆವಾಗೆಲ್ಲ ಎಷ್ಟು ಹೊರಗಡೆ ತಿಂತಿದ್ವಿ ಅಂತ ಹೇಳಿದ್ರೆ ಈಗ ಯಾವುದೂ ಹೊರಗಡೆ ತಿನ್ನಬೇಕು ಅಂತಲೇ ಅನಿಸಲ್ಲ. ನಮ್ಮಲ್ಲೇ ಎಷ್ಟೊಂದು ಬದಲಾವಣೆ ಆಗಿಬಿಟ್ಟಿದೆ ಅಂತ ಅನ್ನಿಸ್ತಾ ಇತ್ತು. ಸೊ ನಮ್ಮ ರಿತ್ವಿಕ್ನ ಹಾಸ್ಪಿಟಲಲ್ಲಿ ಹೋಗಿ ನೋಡ್ಕೊಂಡು ಬಂದ್ವಿ. ಅವನ್ನ ನೋಡಿಬಿಟ್ಟು ತುಂಬಾ ಬೇಸರ ಆಯಿತು. ಯಾವಾಗಲೂ ಕಳ್ಕಳಿಯಾಗಿ ಚುರುಕಾಗಿ ಓಡಾಡೋವಂಥ ಮಗು ಅದು ಹಾಸ್ಪಿಟಲ್ ಬೆಡ್ಡಲ್ಲಿ ಇದ್ದಾನೆ ಅಂತ ಹೇಳಿ ಬೇಜಾರಾಯಿತು. ಅಕ್ಕ ಭಾವನೂ ಪಾಪ ಸ್ಲೀಪ್ಲೆಸ್ ನೈಟು ಒಂಥರ ಸಪ್ಪಗಾಗೋಗ್ಬಿಟ್ಟಿದ್ರು ಅವರೂ. ಆಮೇಲೆ ಸ್ವಲ್ಪ ಮಾತಾಡ್ತಾ ಅವನು ಚುರುಕಾದ. ಅವನು ಆದಷ್ಟು ಬೇಗ ಹುಷಾರಾದರೆ ಸಾಕು ಅಂತ ಅನ್ನಿಸ್ತಾ ಇತ್ತು.
ಇನ್ನು ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 7:30 8 o'clock ಆಗಿಬಿಟ್ಟಿತ್ತು. ನನಗೆ ಗೊತ್ತೇ ಇರಲಿಲ್ಲ ರಿತ್ವಿಕು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದು. ನಾನು ಬೆಳಗ್ಗೆನೇ ಎಲ್ಲನೂ ಪೂಜೆಗೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಅಲ್ವಾ. ಸರಿ ಎಷ್ಟೊತ್ತಾದರೂ ಇವತ್ತು ಮಾಡಲೇಬೇಕು ಅಂತ ಹೇಳಿಬಿಟ್ಟು ಪಾಪುಗೆ ಫಲ ಎರಿಯೋದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಇದು ಫಸ್ಟ್ ಟೈಮು ನಮ್ಮ ಪುಟಾಣಿಗೆ ನಾನು ಫಲ ಎರಿಯೋ ಶಾಸ್ತ್ರ ಮಾಡ್ತಾ ಇರೋದು. ಎಷ್ಟು ಸಂತೋಷ ಆಯಿತು ಗೊತ್ತಾ ಅದನ್ನು ನೋಡಿದಾಗ. ಏನೋ ಒಂಥರ ಖುಷಿ ಆಗುತ್ತೆ. ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಈ ಥರ ಚಿಕ್ಕ ಮಕ್ಕಳಿಗೆ ಸಾಮಾನ್ಯವಾಗಿ ಗಂಡು ಮಕ್ಕಳು ಅಂತ ಹೇಳಿದ್ರೆ 30 ದಿವಸದ ಮೇಲೆ, ಹೆಣ್ಮಕ್ಳು ಅಂತ ಹೇಳಿದ್ರೆ 40 ದಿವಸ ಮೇಲೆ ತುಂಬಿರೋವಂಥ ಮಕ್ಕಳಿಂದ ಹಿಡಿದು 10 ವರ್ಷ ಒಳಗಡೆ ಅಥವಾ 15 ವರ್ಷವರೆಗೂ ಮಾಡ್ತಾರೆ ಸ್ವಲ್ಪ ಜನ. ಅಷ್ಟು ಒಳಗಡೆ ಇರೋವಂಥ ಮಕ್ಕಳಿಗೆ ಈ ರೀತಿ ಮಾಡೋದು ಸಂಪ್ರದಾಯ. ಇನ್ನೂ ಸ್ವಲ್ಪ ಜನ ಬರೀ 5 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರನೇ ಮಾಡ್ತಾರೆ. ಇನ್ನೂ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ 5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ 10 ವರ್ಷದ ಒಳಗಡೆ ಇರೋರು ಮಾತ್ರ ಮಾಡ್ತಾರೆ. ಒಬ್ಬೊಬ್ಬರು ಸಂಪ್ರದಾಯ ಒಂದೊಂದು ಥರ ಇರುತ್ತೆ. ಬಟ್ ಈ ಶಾಸ್ತ್ರದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೋಗಿ ಹಣ್ಣು ಬರುತ್ತೆ, ಮತ್ತು ಈ ರೀತಿ ಎಲ್ಚೆ ಹಣ್ಣು ಬರುತ್ತಲ್ಲ ಇದನ್ನೆಲ್ಲ ತಗೊಂಡು, ಮತ್ತು ಕಬ್ಬು, ಸಕ್ಕರೆ ಅಚ್ಚು, ಮತ್ತು ಎಳ್ಳು ಬೆಲ್ಲ, ಕಡಲೆಕಾಯಿ ಬೀಜ, ಮತ್ತು ಸ್ವಲ್ಪ ಜನ ಚಾಕ್ಲೇಟ್ಸ್ ಕೂಡ ಹಾಕ್ತಾರೆ, ಮತ್ತು ಬೋರೆ ಹಣ್ಣು ಕೂಡ ಹಾಕ್ತಾರೆ. ಫಸ್ಟು ನಾವೇನು ಮಾಡಬೇಕು ಅಂದರೆ ಮಗುಗೆ ಬೆಳಗ್ಗೆನೇ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಎಲ್ಲ ಹಾಕಿರಬೇಕು. ಇದು ಸಂಜೆ ಹೊತ್ತಲ್ಲಿ ಮಾಡುವಂಥ ಪೂಜೆ. ಸೊ 5 ತಟ್ಟೆನ ನಾವು ರೆಡಿ ಮಾಡ್ಕೊಳ್ಬೇಕು. ನಮ್ಮ ಶಕ್ತ್ಯಾನುಸಾರ ಎಷ್ಟು ಏನಿದೆ ಅಷ್ಟು ಮಾಡಿದ್ರೆ ಸಾಕು. ತುಂಬ ಗ್ರ್ಯಾಂಡಾಗಿ ಮಾಡೋರು ಇದ್ದಾರೆ. ಬಟ್ ಸಿಂಪಲ್ಲಾಗಿ ಈ ರೀತಿ ಶಾಸ್ತ್ರ ಮಾಡಿದರೆ ಮಗುಗೆ ಏನಾದರೂ ಕೆಟ್ಟ ದೃಷ್ಟಿ ತಾಕಿದ್ರೂ ಅದು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಮತ್ತು ಮಗುಗೆ ಸಕಲ ಸಂಪತ್ತು, ಐಶ್ವರ್ಯ ಮತ್ತು ಎಲ್ಲನೂ ಉಳಿದು ಬರಲಿ ಅಂತ ಬೇಡ್ಕೊಂಡು ಮಾಡೋ ಅಂಥ ಶಾಸ್ತ್ರ ಇದು. ನಾವು ಕಬ್ಬು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಮತ್ತು ಆ ಎಲ್ಚೆ ಹಣ್ಣಿದೆಯಲ್ಲ, ಸೊ ಅದನ್ನು ತಗೊಂಡು ಒಂದು ಪ್ಲೇಟಲ್ಲಿ ಎಳ್ಳು, ಬೆಲ್ಲ, ಕಡಲೆಕಾಯಿ ಮತ್ತು ಸಣ್ಣ ಸಣ್ಣದು ಕಲ್ಸಕ್ರೆದು ಅದೆಲ್ಲ ಇಟ್ಕೊಂಡು ಎಲೆ ಅಡಿಕೆ ಮತ್ತು ಆರತಿ ತಟ್ಟೆ, ಅರಿಶಿನ ಕುಂಕುಮ ಮತ್ತು ಹೂವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಮಗುನ ಪೂರ್ವಾಭಿಮುಖವಾಗಿ ಕೂರಿಸಿ ಮಗುಗೆ ತಿಲ್ಕ ಇಟ್ಟು ಆಮೇಲೆ ಆರತಿ ಮಾಡಿ ನಾವು ತಂದಿರೋ ಅಂಥ ಫಲ ಇದೆಯಲ್ಲ 5 ಐಟಮ್ಸು, ಕಡಲೆಕಾಯಿ ಅಥವಾ ಚಾಕ್ಲೇಟು, ಎಲ್ಚೆ ಹಣ್ಣು, ಸಕ್ಕರೆ ಅಚ್ಚು, ಎಳ್ಳು ಬೆಲ್ಲ, ಆಮೇಲೆ ಕಬ್ಬಿನ ತುಂಡು, ಇದೆಲ್ಲನೂ ಮತ್ತು ಸಣ್ಣ ಸಣ್ಣ ಕಾಯಿನ್ಸು, 1 ರೂಪಾಯಿ 2 ರೂಪಾಯಿ ಕಾಯಿನ್ಸು, ಅದನ್ನೆಲ್ಲ ಸೇರು, ಪಾವು, ಚಟಾಕು ಯಾವುದಾದ್ರೂ ಸರಿ ಅದರಲ್ಲಿ ಒಂದರಲ್ಲಿ ತುಂಬ ತುಂಬಿಸ್ಬಿಟ್ಟು ತಲೆ ಮೇಲೆ ಸುರಿಬೇಕು. ನಮ್ಮ ಮನೇಲಿ ಅದು ಯಾವುದೂ ಇರಲಿಲ್ಲ. ಸೊ ಗ್ಲಾಸಲ್ಲೇ ನಾನು ತುಂಬಿಸ್ಬಿಟ್ಟು ಪಾಪು ಮೇಲೆ ನಾವು ಆ ಫಲನ ಎರೆದ್ವಿ. ಇನ್ನು ಮನೆಯಲ್ಲಿರೋವಂಥ ಮುತ್ತೈದೆಯರು ಮತ್ತು ಮನೆಯಲ್ಲಿರೋರೆಲ್ಲ ಪ್ರೀತಿಯಿಂದ ಮಗು ತಲೆ ಮೇಲೆ ಈ ರೀತಿ ಫಲ ಎರೆದ್ಮೇಲೆ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಮಗುಗೆ ಕೆಂಪಾರತಿ ಮಾಡಿಬಿಟ್ಟು ಅದನ್ನು ತೆಗೆದು ಹೊರಗಡೆ ಹಾಕಬೇಕು. ಮಗು ಮೇಲೆ ಬಿದ್ದಿರುವಂಥ ಹಣ್ಣುಗಳನ್ನ ಮಗು ಫ್ರೆಂಡ್ಸ್ ಇರ್ತಾರಲ್ಲ ಅವರು ಕೂಡ ಕೊಡ್ತಾರೆ. ಅಥವಾ ನಾವು ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸೂಕ್ಷ್ಮ ಜೀವಿಗಳಿಗೂ ಹಾಕ್ಬೋದು. ಆಮೇಲೆ ಅದು ಆಗಲಿಲ್ಲ ಅಂತ ಹೇಳಿದ್ರೆ ಹಸ್ರು ಗಿಡದ ಮೇಲೆ ಕೂಡ ಹಾಕ್ಬೋದು. ವಾವ್, ಲಿಟ್ರಲಿ ನನಗೆ ತುಂಬಾ ಖುಷಿ ಆಯಿತು. ನಮ್ಮ ಪುಟಾಣಿಗಂತ ಏನಾದರೂ ಒಂದು ಕಾರ್ಯಕ್ರಮ ಮಾಡಿದ್ರೆ ತಾಯಿಯಾಗಿ ಏನೋ ಒಂಥರ ತುಂಬಾ ಸಂತೋಷ ಆಗುತ್ತೆ. ನಮ್ಮ ಮುದ್ದು ಪುಟಾಣಿ ಜೊತೆ ನಮ್ಮ ಚಿಂಟುಗೂ ಕೂಡ ಫಲ ಎರಿಯೋ ಶಾಸ್ತ್ರ ಮಾಡಿದ್ವಿ. ಅವನಿಗೂ ಜಸ್ಟ್ 2 years ಅಷ್ಟೇನೆ. ಅವನಿಗೂ ಯಾವುದೇ ಕೆಟ್ಕಂಡು ಬೀಳದೆ ಇರಲಿ ಅಂತ ನಮ್ಮ ಮುದ್ದು ಬಂಗಾರಿ ಅದು. ಅವನು ಅಷ್ಟೇ ಫೋಟೋಸ್ ಹಿಡಿಯೋದಕ್ಕೆ ಬಿಡ್ತಾನೆ ಇರಲಿಲ್ಲ. ಇಬ್ಬರೂ ಭಾರಿ ತಲಹಟೆಗಳು. ಸೊ ಸ್ವಲ್ಪ ಫೋಟೋಸ್ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೇಲಿ ಬೋಗಿ ಹಬ್ಬನ ಮತ್ತು ನಮ್ಮ ಮಗನ ಫಸ್ಟು ಫಲ ಎರಿಯೋ ಶಾಸ್ತ್ರನ ಈ ರೀತಿಯಾಗಿ ಮಾಡಿದ್ವಿ. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ನಿಮ್ಮ ಮನೇಲಿ ಬೋಗಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ರಿ ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಈ ವ್ಲಾಗಲ್ಲಿ ನಾನು ಶೇರ್ ಮಾಡಿರೋವಂಥ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ. ನಮ್ಮ ಪುಟಾಣಿಗೆ ಇವತ್ತು ಮಾಡಿದ ಶಾಸ್ತ್ರ ಯಾವ ರೀತಿ ಇತ್ತು ಅನ್ನೋದನ್ನು ಕಮೆಂಟ್ ಮಾಡಿ.
ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.